ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್ ಮಂಜುನಾಥ್. ಯುವ ಅಧಿವೇಶನ ಆರಂಭ. ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ದಲಿತ ಸಂಘಟನೆಗಳ ರಾಷ್ಟ್ರೀಯ ಹೆದ್ದಾರಿ ತಡೆ ಪ್ರತಿಭಟನೆ. ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಸಂವಿಧಾನ ಪೀಠಿಕೆ ಓದುವ ಮೂಲಕ ಯುವ ಅಧಿವೇಶನ ಆರಂಭವಾಯಿತು. ಬಜೆಟ್ ಅಧಿವೇಶನದ ಮಾದರಿಯಲ್ಲಿ ರೂಪುಗೊಂಡ ಈ ಅಧಿವೇಶನದಲ್ಲಿ ರಾಜ್ಯ ಮತ್ತು ಕೇಂದ್ರದ ಖಾಲಿ ಹುದ್ದೆಗಳ ಭರ್ತಿಗೆ ಆಗ್ರಹಿಸಿ ವಿದ್ಯಾರ್ಥಿಗಳು, ವಿದ್ಯಾರ್ಥಿ ಮುಖಂಡರು ಮತ್ತು ಸಭಾಧ್ಯಕ್ಷರಾಗಿ ಕುಳಿತ ರೈತ ಮುಖಂಡರು ತಮ್ಮ ಸಮಸ್ಯೆಗಳನ್ನು ಹಂಚಿಕೊಂಡರು. ಅಂಗೀಕರಿಸಿ ಧನ್ಯವಾದ. ಅಧಿವೇಶನವನ್ನ ಇಲ್ಲಿ ಮಾಡ್ತಾ ಇದ್ದೀವಿ. ಇದು ನಮ್ಮ ಯುವ ಜನರ ಆಗ್ರಹದ ಭಾಗವಾಗಿ ಅಧಿವೇಶನವನ್ನ ನಾವೆಲ್ಲರೂ ಯುವಜನರು ಇಲ್ಲಿ ನಾವೆಲ್ಲ ಯುವ ಮಿತ್ರರಿದ್ದೀವಿ. ಇವತ್ತಿನ ಸರ್ಕಾರಗಳು ಇಂಥ ಅನಿವಾರ್ಯತೆಯನ್ನು ನಮ್ಗೆ ಯಾಕೆ ಸೃಷ್ಟಿ ಮಾಡಿಕೊಟ್ಟಿದ್ದಾವೆ, ಸಮಸ್ಯೆಗಳೇನಿದ್ದಾವೆ, ಇವುಗಳ ಆಳ ಹಲವಾರು ಆಯಾಮಗಳು ಎದುರಿಸ್ತಾ ಇರುವಂತ ಈ ನಡುವೆ ಒಳ ಮೀಸಲಾತಿ ಜಾರಿಗೆ ಒತ್ತಾಯಿಸಿ ಧಾರವಾಡ ಹೊರವಲಯದ ದಲಿತ ಸಂಘಟನೆಗಳು ರಾಷ್ಟ್ರೀಯ ಹೆದ್ದಾರಿ ಬೆಂಗಳೂರು ಮತ್ತು ಪೂನಾ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು. ತಮಟೆ ಬಾರಿಸುವ ಮೂಲಕ ಪ್ರತಿಭಟನಾಕಾರರು ರಸ್ತೆಗಿಳಿದು ಕುಳಿತು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಅವರು ಜಸ್ಟಿಸ್ ನಾಗಮೋಹನ್ ದಾಸ್ ವರದಿ ತಕ್ಷಣ ಜಾರಿಗೆ ಬರುವ ಹಾಗೆ ಒತ್ತಾಯಿಸಿದರು. ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕಾಯುತ್ತಿದ್ದು, ಧಾರವಾಡ ಎಸ್ಪಿ ಗುಂಜನ್ ಆರ್ಯ ಹಾಗೂ ಅವಳಿ ನಗರ ಕಮಿಷನರ್ ಎನ್ ಶಶಿಕುಮಾರ್ ಮೊಕ್ಕಾಂ ಮುನ್ನೆಚ್ಚರಿಕಾ ಕ್ರಮ ಕೈಗೊಂಡಿದ್ದಾರೆ. ಹೋರಾಟಗಾರರು ಸರ್ಕಾರಿ ನಿರ್ಣಯಗಳಿಗೆ ಒತ್ತಾಯಿಸುವುದರಿಂದ ರಾಷ್ಟ್ರೀಯ ಹೆದ್ದಾರಿಯು ತಾತ್ಕಾಲಿಕವಾಗಿ ತಡೆಗಟ್ಟಲ್ಪಟ್ಟಿದೆ. ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ